ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಮಾರ್ಕೆಟ್ನಿಂದ ತರುವಂತಹ ತರಕಾರಿಗೆ ಅದೆಷ್ಟು ಕೀಟನಾಶಕ ಸಿಂಪಡಿಸಿರ್ತಾರೋ ಅನ್ನೋ ಆತಂಕ ಎಲ್ಲರಲ್ಲೂ ಕಾಡುತ್ತೆ. ಇದಕ್ಕೆ ಪರಿಹಾರ ಅಂದರೆ ನೀವೇ ತರಕಾರಿಗಳನ್ನು ಬೆಳೆಸೋದು. ಅಯ್ಯೋ, ಮನೆ ಮುಂದೆ ಜಾಗನೇ ಇಲ್ವಲ್ಲ ಅಂತ ಯೋಚಿಸಬೇಡಿ. ನಿಮ್ಮ ಮನೆ ಟೆರೆಸ್ನಲ್ಲೇ ಚಂದದ ಕೈತೋಟ ಮಾಡಬಹುದು. ಅದು ಹೇಗೆ ಅಂತ ನಾವು ತೋರಿಸ್ತೀವಿ ನೋಡಿ. ಟೊಮೆಟೊ, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಸೊಪ್ಪು ಎಲ್ಲವನ್ನ ಪಾಟ್ನಲ್ಲಿ ಬೆಳೆದಿರುವುದನ್ನು ನೋಡಿದ್ರೆ ಅಚ್ಚರಿಯಾಗುತ್ತಲ್ವಾ? ಕೃಷಿ ಏಳಿಗೆಗಾಗಿ ಶ್ರಮಿಸ್ತಿರೋ ಮಲ್ಟಿಪ್ಲೆಕ್ಸ್ ಅರ್ಬನ್ ಗ್ರೀನ್ ಸಂಸ್ಥೆ ಮನೆಯಂಗಳದಲ್ಲಿ ತರಕಾರಿ ಬೆಳೆಯೋ ಈ ಯೋಜನೆಯನ್ನ ರೂಪಿಸಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಇಂಡಿಯಾ ಬಯೋ ವಸ್ತು ಪ್ರದರ್ಶನದಲ್ಲಿ ಇದನ್ನ ಪ್ರದರ್ಶಿಸಲಾಯಿತು. ಅಂದಹಾಗೆ ಇದು ಸಂಪೂರ್ಣ ಸಾವಯವ ಗೊಬ್ಬರ ಬಳಸಿ ಬೆಳೆಯುವಂಥದ್ದು. ನಿಮ್ಮ ಮನೆ ಮುಂದೆ ಇರುವ ಜಾಗದಲ್ಲಿ ಅಥವಾ ಟೆರೆಸ್ ಮೇಲೆ ತರಕಾರಿಗಳನ್ನ ಬೆಳೆಯಬಹುದು. ಮನೆಯಲ್ಲಿ ಖಾಲಿ ಜಾಗ ಇರುತ್ತೆ, ಅದರಲ್ಲಿ ಈ ಪಾಟ್ನಲ್ಲಿ ಬೆಳೆಯುವಂಥ ಎಲ್ಲ ತರಕಾರಿಯನ್ನು ಬೆಳಿಬೋದು. ಅದರಲ್ಲಿ ವಿಶೇಷವಾಗಿ ಈ ಗ್ರೀನ್ ವೆಜಿಟೇಬಲ್ಸ್, ಹಸಿರು ತರಕಾರಿ, ಎಲೆ ತರಕಾರಿ ಏನಿದೆ ಅದನ್ನು ಅತ್ಯಂತ ಕಮ್ಮಿ ಸಮಯದಲ್ಲಿ ಚೆನ್ನಾಗಿ ಬಳಸಿ ನಮ್ಮ ಡೇ ಟು ಡೇ ಆಹಾರದಲ್ಲಿ ಬಳಸಬಹುದು. ಪಾಟ್ನಲ್ಲಿ ಬೆಳೆಯೋ ತರಕಾರಿಗಳ ಬೀಜದ ಕಿಟ್ಗಳನ್ನು ಮಲ್ಟಿಪ್ಲೆಕ್ಸ್ ಸಂಸ್ಥೆ ನಿಮಗೆ ನೀಡುತ್ತೆ. ನಿಮ್ಮ ಮನೆಯಲ್ಲಿ ಪಾಟ್ ಇಲ್ಲಾಂದ್ರೆ ಪಾಟ್ಗಳನ್ನ ಕೂಡ ಪಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಮನೆ ಅಂಗಳದಲ್ಲಿ ತರಕಾರಿ ಬೆಳೆಯೋದು ಹೇಗೆ ಅನ್ನೋದನ್ನ ಸಂಸ್ಥೆಯವರೇ ತಿಳಿಸಿಕೊಡ್ತಾರೆ. ಬೆಂಡೆ, ಮೂಲಂಗಿ, ಮೆಣಸಿನಕಾಯಿ, ಕೊತ್ತಂಬರಿ ಹೀಗೆ ಅಗತ್ಯ ವೆಜಿಟೇಬಲ್ಸ್ ಜೊತೆಗೆ ಹೂಗಳನ್ನು ಕೂಡ ಬೆಳೆಯಬಹುದು. ಇದಕ್ಕೇನು ಜಾಸ್ತಿ ಜಾಗ ಏನು ಬೇಕಾಗೋದಿಲ್ಲ. ಜಸ್ಟ್ 10 ಪಾಟ್ಸಲ್ಲಿ 10 ವೆರೈಟಿ ಆಫ್ ವೆಜಿಟೇಬಲ್ಸ್ ನೀವು ಬೆಳೆಸ್ಬೋದು. ತುಂಬ ಈಸಿ ಇದೆ ಬೆಳೆಸಲಿಕ್ಕೆ. ನಮ್ಮ ಇನ್ಸ್ಟ್ರಕ್ಷನ್ ಚಾರ್ಟ್ ಎಲ್ಲ ನೀವು ಕರೆಕ್ಟಾಗಿ ಓದ್ಬಿಟ್ಟು ಮಾಡ್ಕೊಂಡು ಹೋದರೆ ಯು ಕ್ಯಾನ್ ಗ್ರೋ ಯುವರ್ ಓನ್ ವೆಜಿಟೇಬಲ್ಸ್ ಇನ್ ಯುವರ್ ಓನ್ ಹೌಸ್. ಫ್ರೆಶ್ ಆಗಿರುತ್ತೆ. ಮನೆ ಟೆರೆಸ್ನಲ್ಲಿ ನೀವೇ ಬೆಳೆದ್ರೆ ಕೀಟನಾಶಕ ಸಿಂಪಡಿಸಿದ ತರಕಾರಿಗಳನ್ನ ಸೇವಿಸಬಹುದು. ಅಂದಹಾಗೆ ಈ ಬಯೋಮೇಳ 3 ದಿನ ನಡೆಯುತ್ತೆ. ಒಮ್ಮೆ ವಿಸಿಟ್ ಕೊಡಿ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಪ್ರೇಮಿಗಳ ದಿನಕ್ಕಾಗಿ ಬೆಂಗಳೂರು ಸಜ್ಜಾಗ್ತಾ ಇದೆ. ವೈಟ್ಫೀಲ್ಡ್ನ ಫೀನಿಕ್ಸ್ ಮಾಲ್ನಲ್ಲಿ ವ್ಯಾಲೆಂಟೈನ್ ಡೇ ಅಂಗವಾಗಿ ಸಾಲ್ಸಾ ನೃತ್ಯ ಪ್ರದರ್ಶಿಸಲಾಯಿತು. ಬೆಡಗಿಯರು ಬಳ್ಳಿಯಂತೆ ಸೊಂಟ ಬಳಕಿಸ್ತಾ ಡ್ಯಾನ್ಸ್ ಮಾಡ್ತಿದ್ರೆ ನೆರೆದಿದ್ದ ಜನ ಹೊಸ ಲೋಕದಲ್ಲಿ ವಿಹರಿಸಿತು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದೇಶಭಕ್ತಿ ರಂಗು ದಿನೇ ದಿನೇ ಹೆಚ್ಚುತ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಗರದಲ್ಲಿಂದು ವಿಶಾಲವಾದ ರಾಷ್ಟ್ರಧ್ವಜ ಹರಡಿತು. ಭಾರತೀಯರ ತಿರಂಗದ ಹೆಮ್ಮೆಯ ಗರಿಗೆ ಮತ್ತೊಂದು ಸೇರ್ಪಡೆಯಾಯಿತು. ಆ ತಿರಂಗವನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕೇಸರಿ, ಬಿಳಿ, ಹಸುರಿನ ನಮ್ಮ ರಾಷ್ಟ್ರಧ್ವಜವನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ಅದರಲ್ಲೂ ಆಕಾಶದೆತ್ತರಕ್ಕೆ ಹಬ್ಬಿ ನಿಂತ ಬೃಹತ್ ರಾಷ್ಟ್ರಧ್ವಜಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡ್ತಾ ಇದ್ರೆ ನೋಡೋದಕ್ಕೆ 2 ಕಣ್ಣೂ ಸಾಲದು.
ಬೆಂಗಳೂರಿನ ಯಲಹಂಕದಲ್ಲಿ ವಿಶ್ವದ ಅತಿ ದೊಡ್ಡ ರಾಷ್ಟ್ರಧ್ವಜ ಹಾಗೂ ಅಶೋಕ ಚಕ್ರದ ಅನಾವರಣವಾಯಿತು. 50 ಅಡಿ ಉದ್ದ, 180 ಅಡಿ ಅಗಲದ ಈ ಬೃಹತ್ ರಾಷ್ಟ್ರಧ್ವಜವನ್ನು ಅಮ್ಮ ಫೌಂಡೇಶನ್, ಜ್ಞಾನಜ್ಯೋತಿ ಕಾಲೇಜು ಹಾಗೂ ಬ್ಯಾಂಗ್ಳೂರ್ ಗೋಸ್ ಟ್ರಯಾಂಗಲ್ ಫೌಂಡೇಶನ್ ಸೇರಿ ನಿರ್ಮಿಸಿವೆ. ಕೆಎಚ್ಬಿ ಮೈದಾನದಲ್ಲಿ 3,000 ವಿದ್ಯಾರ್ಥಿಗಳು 2 ಕಿಲೋಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಿದರು. ವರ್ಲ್ಡ್ಸ್ ಬಿಗ್ಗೆಸ್ಟ್ ಚಕ್ರನ ನಾವು ಅನ್ಫೋಲ್ಡ್ ಮಾಡಿದ್ದೀವಿ. ಅದು ಸಿಂಬಾಲಿಕಲಿ ಚರ್ನಿಂಗ್ ಅಗೇನ್ಸ್ಟ್ ಕರಪ್ಷನ್ ಅಂತ, ಕರಪ್ಷನ್ ಎಲ್ಲ ತೊಲಗಿಸ್ಬೇಕು ಅಂತ ಒಂದು ದೊಡ್ಡ ಚಕ್ರನ ನಾವು ಅನಾವರಣ ಮಾಡಿದ್ದೀವಿ. ಇಲ್ಲಿ ಅದ್ರ ಸುತ್ತ ಸುಮಾರು 2 ಕಿಲೋಮೀಟ್ರ್ ಉದ್ದ ಇರುವಂಥ ತ್ರಿವರ್ಣ ಧ್ವಜನ ಹಿಡಿದಿದ್ದೀವಿ. ಇದು ಮೋಸ್ಟ್ ಸ್ಪೆಷಲ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಫ್ಲಾಗ್ ಟು ಬಿ ಮೌಂಟೆಡ್. ನಮ್ಮ ಕಾಲೇಜ್ ಟಾಪ್ ಮೋಸ್ಟ್ ಬಿಲ್ಡಿಂಗಿಂದ ಆಲ್ಮೋಸ್ಟ್ ಟಚಿಂಗ್ ಟು ದ ಗ್ರೌಂಡ್ 180 by 50 ಫೀಟ್ದು ದೊಡ್ಡ ಫ್ಲಾಗ್ನ ಆರಿಸ್ತಿದ್ದೀವಿ. ಅದು ತುಂಬ ಚೆನ್ನಾಗಿದೆ. ಬೆಂಗಳೂರಿಗೆ ಆಗಮಿಸುತ್ತಿರುವ ಅಣ್ಣಾ ಹಜಾರೆ ಅವರಿಗೆ ಈ ರಾಷ್ಟ್ರಧ್ವಜದ ಮೂಲಕ ಸ್ವಾಗತ ಕೋರಲಾಗುತ್ತೆ. ಜೊತೆಗೆ ಅಣ್ಣಾಗೆ ಈ ವಿಶಾಲ ತಿರಂಗವನ್ನು ಉಡುಗೊರೆಯಾಗಿ ಕೊಡಲು ಚಿಂತನೆ ನಡೆದಿದೆ. ಅಂದರೆ ಇದರ ಮಾಸ್ಟರ್ ಪ್ಲ್ಯಾನ್ ಬಂದುಬಿಟ್ಟು ನರೇಂದ್ರ ಸರ್ ಅಂತ ಇದ್ದಾರೆ, ಮತ್ತು ರೋಹಿತ್ ಸರ್ ಇದರ ಮಾಸ್ಟರ್ ಪ್ಲ್ಯಾನು. ಅದ್ರ ಹಿಂದ್ಗಡೆ ಹೆಲ್ಪ್ ಬಂದುಬಿಟ್ಟು ಎಲ್ಲ ಟೋಟಲಿ ಸ್ಟೂಡೆಂಟ್ಸ್. ಇದರಲ್ಲಿ ಯಾವುದೇ ಥರ ವರ್ಕರ್ಸ್ ಇನ್ವಾಲ್ವ್ ಆಗಿಲ್ಲ, ಓನ್ಲಿ ಸ್ಟೂಡೆಂಟ್ಸ್ ಬೇಸಿಸ್. ಇದು ಎಲ್ಲ ಟೋಟಲ್ ಮಾಡಿರೋ ಸ್ಟೂಡೆಂಟ್ಸ್ ಬೇಸಿಸೇ ಮ್ಯಾಮ್. ಇದು ಫುಲ್ ಪಾಲಿಸ್ಟರ್ ಮ್ಯಾಮ್, ಫುಲ್ 90 mm ಪಾಲಿಸ್ಟರ್ ಅಂತ ಹೇಳ್ತಾರೆ. 90 mm ಪಾಲಿಸ್ಟರೇ ಯೂಸ್ ಮಾಡಿರೋದು ಈ ಫ್ಲ್ಯಾಗಲ್ಲಿ. ವಿಶ್ವ ದಾಖಲೆಯ ಪುಟ ಸೇರಲು ಬರೋಬ್ಬರಿ 8 ಗಂಟೆಗಳ ಕಾಲ ಈ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ದ ಹಿರಿಯ ಹೋರಾಟಗಾರರು ಈ ಅಮೃತ ಘಳಿಗೆಗೆ ಸಾಕ್ಷಿಯಾದರು. ಅಶ್ವಿನಿ ಅಂಗಡಿ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.